ನಮ್ಮ ಸರ್ಕಾರ ಇದ್ದದ್ದಲ್ಲ ರೀ, ಇದು 20-25 ವರ್ಷದಿಂದ ಈ ವ್ಯವಸ್ಥೆ ಮುಂದುವರಿತಾ ಬರ್ತಾ ಇದೆ ಅಂದ್ರೆ ಏನು ಹೇಳ್ಬೇಕು ನಾನು? ಅದಕ್ಕೆ ಇದನ್ನ ಎಲ್ಲೋ ಒಂದು ಕಡೆ ಚೆಕ್ ಮಾಡಬೇಕು. ವಿ ಹ್ಯಾವ್ ಟು ಚೆಕ್ ದಿ ಸಿಸ್ಟಮ್. ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀರಾ, ಇನ್ನೊಂದು ಕಡೆ ಬರೀ ಕೌನ್ಸಿಲಿಂಗ್ ಒಂದಕ್ಕೆ ಟ್ರಾನ್ಸ್ಪರೆನ್ಸಿ, ಡೆವಲಪ್ಮೆಂಟ್ ಒಂದು ನೀವು ಕೌನ್ಸಿಲಿಂಗ್ ತರುವಂಥದ್ದು ಆಫೀಸರ್ಗೆ ಟ್ರಾನ್ಸ್ಫರ್ ವಿಷಯದಲ್ಲಿ ನೀವು ಅದೇ ಹೇಳಿದೆ. ಈ ಡೆವಲಪ್ಮೆಂಟ್ ವರ್ಕ್ಗೆ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಎಲ್ಲಿ ಚೆಕ್ ಮಾಡ್ತಾರೆ, ಏನು ತರ್ತೀರಾ? ಮಾಡಬೇಕು. ಡೆವಲಪ್ಮೆಂಟ್ ವರ್ಕ್ ಹೇಗಾಗಿದೆ ಏನಾಗಿದೆ ಸ್ವಲ್ಪ ನೋಡಿ. ಮೊದಲು ವಿಜಿಲೆನ್ಸು ಮೊದಲು ಎಲ್ಲ ವರ್ಕ್ ಸರಿಯಾಗಿದೆಯಿಲ್ಲ ಅಂತ ನೋಡಲಿಕ್ಕೆ ಭಾಳಷ್ಟು ಸಾಕಷ್ಟು ಅಧಿಕಾರಿಗಳಿದ್ದರು. ಇಡೀ ವ್ಯವಸ್ಥೆ ಹಾಳಾಗಿಬಿಟ್ಟಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಅದಕ್ಕೆ ನಾನು ಐ ಮೇಡ್ ಇಟ್ ವೆರಿ ಕ್ಲಿಯರ್, ದಿಸ್ ಗೌರ್ಮೆಂಟ್ ದ್ಯಾಟ್ ಗೌರ್ಮೆಂಟ್ ಇದಂತಲ್ಲ. ಅದಕ್ಕೆ ಇದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇನ್ಮೇಲೆ ಭ್ರಷ್ಟಾಚಾರ ನಡೆದಿದೆ. ಈಗಲೂ ಸಹ ಗುತ್ತಿಗೆದಾರರ ಸಂಘದವರು ಹೇಳ್ತಾರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ನಡೆದಿದೆ ಪರ್ಸೆಂಟೇಜ್ ಅಂತ. ನೀವು ಅದನ್ನು ಒಪ್ಕೊಳ್ತೀರಾ? ಅಂದಿದ್ರೆ ನೋಡಿ, ಗುತ್ತಿಗೆದಾರ ಸಂಘದವರು ಹೇಳ್ತಿದ್ದಾರೆ ಅಂತಂದರೆ ಅವ್ರು ಕಂಪ್ಲೇಂಟ್ ಕೊಡಿ. ದೇ ಹ್ಯಾವ್ ಎವ್ರಿ ರೈಟ್ ಟು ಗಿವ್ ಕಂಪ್ಲೇಂಟ್ಸ್. ಒಬ್ರು ಹೇಳ್ತಾರೆ ಅಂದಮೇಲೆ ಅದ್ರ ಬಗ್ಗೆ CM ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಹಿಂದಿನ ಸರ್ಕಾರದ ಇದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಕಮಿಟಿನೂ ಮಾಡಿದರು. ಲೆಟ್ ದೆಮ್ ಗಿವ್ ಎವಿಡೆನ್ಸ್. ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ನೋಡಿ. ನಾನೇನು ಹೇಳ್ತೇನೆ, ಈಗ ಅಪಾದನೆ ಮಾಡಿದ್ದಾರೆ ಅಂದಮೇಲೆ ಯಾರು ಗುತ್ತಿಗೆದಾರರು ಅದನ್ನು CM ಎನ್ಕ್ವೈರಿ ಮಾಡಲಿ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ನೀವು CM ಪಾರದರ್ಶಕವಾಗಿದ್ದಾರೆ, ಭ್ರಷ್ಟಾಚಾರ ರಹಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಬಟ್ ಇವಾಗ CM ವಿರುದ್ಧ ರಾಜ್ಯಪಾಲರಿಗೆ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ನೋಡಿ, ಅಕ್ಯೂಸ್ ಮಾಡಲಿಕ್ಕೆ ತಪ್ಪೇನಿಲ್ಲ. ಲೆಟ್ ಎನ್ಕ್ವೈರಿ ಆಗಲಿ. ನಾವಿಲ್ಲಿ ಬೇಡತ್ತೀವಾ? ಎನ್ಕ್ವೈರಿ ಆಗೋದ್ರ ಬಗ್ಗೆ ಏನಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ತಡೆಗಟ್ಟಲಿಕ್ಕೆ ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಮುಂದುವರಿಬೇಕು. ನೋಡಿ, ನಾನು ನಿಮಗೆ ಜನರಲ್ಲಾಗಿ ನಾನು ಒಂದೇ ಸಲ ಹೇಳ್ತಾ ಇದ್ದೀನಿ, ಇವತ್ತಿನ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಕರಪ್ಷನ್ ಇಲ್ಲ, ಇದು ಭಾರಿ ಇದಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸರಿಯಾಗಬೇಕು. ಅದಕ್ಕೆ ಮೊದಲನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇನ್ನು ಎರಡನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅದಕ್ಕೆ ನಾನು ಓನ್ಲಿ ಕನ್ಫೈನ್ ಟು ಕಲ್ಯಾಣ ಕರ್ನಾಟಕ. ನಮ್ಮಲ್ಲಿ ಸಾಕಷ್ಟು ಕಳಪೆ ಕೆಲಸಗಳಾಗ್ತಾ ಇದೆ. ಬರೀ ನೀವು ಆ ತಾಲೂಕಕ್ಕೆ ಇದನ್ನು ಮಾಡ್ತೇವೆ, ಈ ತಾಲೂಕಕ್ಕೆ ಇದನ್ನು ಕೆಲಸ ಮಾಡ್ತೇವೆ ಅಂದ್ರಲ್ಲ. ಇದನ್ನು ರಿಪೋರ್ಟಲ್ಲಿ ಸೇರಿಸಿ ನಾನು ಧೈರ್ಯವಾಗಿ ಅಧಿಕಾರಿಗಳಿಗೆ ಪ್ಲೀಸ್ ನೋಟ್ ದಿಸ್ ಅಬೌಟ್ ದ ಡೆವಲಪ್ಮೆಂಟ್ ವರ್ಕ್ಸ್.